ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗು, ಅಂದರೆ ಈ ಸ್ಯಾಟರ್ಡೇ ವ್ಲಾಗೇನೇ ಇದು. ಸ್ವಲ್ಪ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಾನು ಫಸ್ಟ್ ಹೇಳ್ತೀನಿ. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಂದರೆ ನಂದು ವೀಡಿಯೋ ಮಾಡ್ತೀನಲ್ಲ, ಮೊಬೈಲ್ಗೆ ಸ್ವಲ್ಪ ಟೆಂಪರ್ ಗ್ಲಾಸು, ಬ್ಯಾಕ್ ಕವರೆಲ್ಲ ಬೇಕಿತ್ತು. ಮತ್ತು ನನ್ನ ಮೇಯ್ನ್ ಮೊಬೈಲ್ಗೂ ಕೂಡ ಬ್ಯಾಕ್ ಕವರೆಲ್ಲ ಬೇಕಿತ್ತು. ನನ್ನ ಹಸ್ಬೆಂಡ್ ಏನೇನೋ ಸ್ವಲ್ಪ ತೊಗೋಬೇಕು ಅಂತ ಇದ್ದರು. ಆಮೇಲೆ ಸ್ವಲ್ಪ ಇತ್ತು ಕೆಂಬೇರೆ ಆಗಿತ್ತು ಕಂಟಿನ್ಯೂಯಸ್ಸು. ಹಾಗಾಗಿ ಅವಳು ಸ್ವಲ್ಪ ಡಾಕ್ಟರ್ ಅಂತ ಹೋಗಿ ಏನು ಎತ್ತ ನೋಡ್ಕೊಂಡು ಬರೋಣ ಅಂತ ಇದ್ವಿ. ಅಂದರೆ ಅವಳಿಗೆ ಮಡಿಕೇರಿಯಿಂದ ಮಂಗಳೂರು ಬಂದ್ವಿ, ಮಂಗಳೂರಿಂದ ಅಲ್ಲಿ ಇಲ್ಲಿ ಸೊ ಹಂಗಾಗಿ ವೆದರೆಲ್ಲ ಚೇಂಜ್ ಆಗೋಯಿತು. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಬ್ಯಾಕ್ ಕೇಸ್ ಬಂದ್ಬಿಟ್ಟು ಫಸ್ಟು ಇದನ್ನು ನೋಡಿದೆ ನಾನು, ಇದು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನು ಹಾಕಿ ಕೊಟ್ಟಿದ್ರು. ಸೊ ನಂಗೆ ಅದು ಬೇಡ ಅಂತ ಅಂದೆ. ಇನ್ನು ಅದನ್ನು ನೋಡ್ತಾ ಇರುವಾಗ ನನಗೆ ಒಂಥರ ದಪ್ಪ ಅನ್ನಿಸ್ತು. ಅದು ಟಾಮ್ ಆ್ಯಂಡ್ ಜೆರಿ ಚೆನ್ನಾಗಿತ್ತು, ಬಟ್ ಯುಕ್ತ ಎಲ್ಲ ಕಿತ್ತಾಕ್ಬಿಟ್ರೆ ಅದೆಲ್ಲ ಅಸಹ್ಯ ಕಾಣುತ್ತೆ ಅಂದ್ಕೊಂಡು ಸುಮ್ಮನಾದೆ. ಸೊ ಅದ್ರ ಬದಲು ನಾನು ಇನ್ನೊಂದು ಲಾಸ್ಟಲ್ಲಿ ತಂದರು, ಅದನ್ನ ಪರ್ಚೇಸ್ ಮಾಡಿದೆ. ಇನ್ನು ಹಸ್ಬೆಂಡ್ ಕೈಯಲ್ಲಿ ಇಟ್ಕೊಂಡಿರೋದನ್ನ ವೀಡಿಯೋ ಮಾಡೋ ಒಂದು ಮೊಬೈಲ್ಗೆ ಬೇಕಿತ್ತು. ಅದರದ್ದು ಸ್ಕ್ರೀನ್ ಗಾರ್ಡ್ ಕೂಡ ಹೋಗಿತ್ತು, ಟೆಂಪರ್ ಗ್ಲಾಸ್ ಹಾಕಿಸಿ ಅದಕ್ಕೆ ಬ್ಯಾಕ್ ಕವರೆಲ್ಲ ಹಾಕ್ಸಿದ್ವಿ. ಅಷ್ಟರಲ್ಲಿ ಇವರಿಬ್ಬರು ತಗೊಬರೋ ಅಷ್ಟರಲ್ಲಿ ಆಟ ಆಡ್ಕೊಂಡು ನಿಂತಿದ್ರು. ನೆಕ್ಸ್ಟ್ ಇದಾದಮೇಲೆ ಒಂದು ಚಪ್ಪಲ್ಲು ಮತ್ತು ಶೂದು ಶೋರೂಮ್ಗೆ ಹೋದ್ವಿ. ಹಸ್ಬೆಂಡು ಒಂದು ಹೊಸ ಶೂ ಬೇಕು ಅಂತ ಅಂತಿದ್ರು. ಇರೋ ಶೂನ ಹೋಗಿ ಜಿಮ್ಮಲ್ಲಿ ಬಿಟ್ಟು ಬಂದಿದ್ದಾರೆ, ಅಲ್ಲಿ ಹಾಕ್ಕೊಂಡು ಹೋಗಕ್ಕೆ ಬೇಕಾಗತ್ತೆ ಅಂತ. ಮತ್ತು ಬೇರೆ ಶೂ ನೋಡೋಣ ಅಂತ ಬಂದರು. ಬಟ್ ಅವ್ರಿಗೆ ಒಂದು ಸತಿ ಯಾವುದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ಯಾವುದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಇನ್ನು ಅಲ್ಲಿಂದ ನೆಕ್ಸ್ಟು ಎಲ್ಲ ಆದಮೇಲೆ ಕೊರಗಜ್ಜ ಟೆಂಪಲ್ಗೆ ಹೋಗಬೇಕಿತ್ತು. ನಾವು ಕೊರಗಜ್ಜ ಟೆಂಪಲ್ಗೆ ಹೋಗಿದ್ರೆ ತುಂಬ ಟೈಮ್ ಆಯಿತು. ಸೊ ಅಲ್ಲಿ ಕೊರಗಜ್ಜ ಟೆಂಪಲ್ಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಜಾಸ್ತಿ ವೀಡಿಯೋ ಮಾಡಿಲ್ಲ, ಅದನ್ನ ನಾನು ಹಾಕ್ತೀನಿ ನೋಡಿ. ಸೊ ಇದೆಲ್ಲ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಎಲ್ಲಿಗಪ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ ಅಂತ ನೋಡ್ತಿದ್ದೀರಾ. ಸೊ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಯಾಕೆಂದರೆ ಅಪ್ಪ ಅಮ್ಮನ ಮನೆಯಲ್ಲಿ ದೀಪಾವಳಿ ಇದೆಯಲ್ಲ, ಹಾಗಾಗಿ ವರ್ಷಕ್ಕೆ ಒಂದೇ ಸತಿ ಹೋಗೋದು. ಎಷ್ಟು ಖುಷಿ ಇತ್ತು ಗೊತ್ತಾ. ನಾವು ಹೊರಡೋ ಟೈಮಲ್ಲೇ ಮಳೆ ಮಿಂಚು ಗುಡುಗು ಅಷ್ಟೊಂದಿತ್ತು. ಎಷ್ಟು ಖುಷಿಯಾಗಿತ್ತೆ ಅಂತ ಅಂದರೆ ವರ್ಷಕ್ಕೊಂದು ಸತಿ ನೋಡೋದಲ್ವ. ಆ ವರ್ಷ ಹೋದಾಗ ವೀಡಿಯೋ ಮಾಡಿದ್ದೆ, ಇನ್ನು ಈ ವರ್ಷ ಹೋಗುವಾಗ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ. ಮಳೆ ಅಷ್ಟೊಂದಿತ್ತು, ಆ ಮಿಂಚು ಗುಡುಗುಗೆ ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗಿತ್ತು. ಸೊ ನಮ್ಮ ಮನೇನ ನಾನು ಮಿಸ್ ಮಾಡ್ಕೊಳ್ತೀನಿ. ಇನ್ನು ಹಸ್ಬೆಂಡು ಒಬ್ಬರೇ ಇರ್ತಾರೆ, ಅವರೇ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಳ್ಬೇಕು. ನಮ್ಮನ್ನೆಲ್ಲ ಅವರೇ ಡ್ರಾಪ್ ಮಾಡ್ತಾ ಇರೋದು. ಸೊ ಡ್ರಾಪ್ ಮಾಡಿ ಅಲ್ಲಿಂದ ಅವರು ಕೂಡ ಹಾಗೆ ಮಡಿಕೇರಿ ಹೋಗಬೇಕು ಅಂತ ಅಂದರು. ಸೊ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ನಮಗೆ 8:30ಗೆ ಟ್ರೈನ್ ಇದೆ ಅಂತ ಅಂದರು. ನಾವು 7:30 ಅಷ್ಟರಲ್ಲೆಲ್ಲ ಹೊರಟ್ವಿ. ಅಂದ್ರೂ ಮಳೆ ಮಿಂಚು ಗುಡುಗು ಅಷ್ಟೊಂದಿತ್ತು. ಟ್ರೈನ್ ಸ್ಟೇಷನ್ಗೆ ಹೋಗಬೇಕಿತ್ತು. ಅಷ್ಟೊಂದು ಗಾಳಿ ಮಿಂಚು ನೋಡ್ತಾ ಇದ್ದಾರಲ್ಲ. ನನಗೆ ಯುಕ್ತ ಬೇರೆ ಇದ್ಲು, ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು. ಮತ್ತು ಅವಳಿಗೆ ಕೆಮ್ಮು ಬೇರೆ ಇತ್ತಲ್ಲ. ಡಾಕ್ಟರ್ ಹೇಳಿದರು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದು, ಟ್ರಾವೆಲ್ ಮಾಡೋದೆಲ್ಲ ಕಮ್ಮಿ ಮಾಡಿ ಅಂತ. ಬಟ್ ಏನು ಮಾಡೋದು, ಅವಳಿಗೆ ಇದೇ ಟೈಮಲ್ಲೇ ಆಗೋಗಿತ್ತು. ಮಡಿಕೇರಿಯಿಂದ ಬಂದಿದ ತಕ್ಷಣ ಅವಳಿಗೆ ಮಡಿಕೇರಿ ಇದ್ದಾಗಿಂದನೇ ಅವಳಿಗೆ ಆಲ್ರೆಡಿ ಆಗಿತ್ತು. ಮತ್ತು ಅದರಿಂದ ನಾವು ಹಂಗೆ ಮಂಗಳೂರಿಗೂ ಕರ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಫೈನಲಿ ನಾವು ಟ್ರೈನ್ ಸ್ಟೇಷನ್ಗೆ ಬಂದ್ವಿ. ನಾವು ಅಲ್ಲೂ ಕೂಡ ನೀವು ನೋಡಿ ಮಳೆ ಹೇಗಿತ್ತು ಗೊತ್ತಾ, ಮಳೆ ಬರ್ತಾನೆ ಇತ್ತು. ಆದರೆ ಟ್ರೈನ್ ಬರೋದು ಕೂಡ ಲೇಟ್ ಆಗೋಯಿತು.
ಸಿಕ್ಕಾಪಟ್ಟೆ ಲೇಟ್ ಮಾಡಿದರು. ಬಂದಿದ್ದ ತಕ್ಷಣ ಸ್ಟಾಪ್ ಏನು ಜಾಸ್ತಿ ಹೊತ್ತು ಸ್ಟಾಪ್ ನಿಲ್ಲಿಸಲಿಲ್ಲ. ಅಲ್ಲಿ ನಾವೆಲ್ಲ ಹತ್ತಿದ ತಕ್ಷಣ ಟ್ರೈನ್ ಒಂದು 5 ಮಿನಿಟ್ಸ್ ಇಲ್ಲ 1-2-3 ಮಿನಿಟ್ಸಲ್ಲೆಲ್ಲ ಹೊರಟು ಬಿಟ್ರು. ಸೊ ಅದಾದಮೇಲೆ ಎಲ್ಲ ಆಯಿತು. ಬಾಣಾವರದಲ್ಲಿ ಸ್ಟಾಪ್ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ, ಯಾಕೆಂದರೆ ಮೊಬೈಲಲ್ಲಿ ತೋರಿಸ್ತಾ ಇರಲಿಲ್ಲ ಸ್ಟಾಪಲ್ಲಿದೆ ಅಂತ ಅಂದ್ಬಿಟ್ಟು. ಬಟ್ ಎಲ್ಲರೂ ಇಳಿಯೋಕ್ಕೆಲ್ಲ ರೆಡಿ ಆಗ್ತಿದ್ರಲ್ಲ, ಸೊ ಯಾವ ಸ್ಟಾಪ್ ಇದು ಅಂತ ನೋಡುವಾಗ ಚಿಕ್ಕಬಾಣಾವರದಲ್ಲಿ ಸ್ವಲ್ಪ ಸ್ಲೋ ಆಗಿತ್ತಲ್ಲ, ಸ್ಟಾಪ್ ಕೊಡ್ತಾರೆ ಅಂತ ಆವಾಗ ನಮಗೆ ಕನ್ಫರ್ಮ್ ಆಯಿತು. ಇನ್ನು ಫೈನಲಿ ಅಪ್ಪ ಕೂಡ ಬಂದರು, ಅಪ್ಪನ್ನೆಲ್ಲ ಮಾತಾಡಿಸ್ದೆ, ಖುಷಿನೂ ಆಗೋಯಿತು. ನೀವು ಯಾರೆಲ್ಲ ಇದೇ ಥರ ದೂರ ಇದ್ದೀರಾ, ನಿಮ್ಮ ಅಪ್ಪ ಅಮ್ಮನಿಂದ ವರ್ಷಕ್ಕೊಂದ್ಸತಿ ಈ ಥರ ಬರ್ತೀರಾ, ಅದೊಂದು ಖುಷಿ ಇರುತ್ತಲ್ಲ, ಹೇಳ್ಕೊಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ವರ್ಷಕ್ಕೊಂದೇ ಸತಿ ನೋಡೋದು, ಏನು ಮಾಡೋದು, ದೂರ ಇರೋ ಜರ್ನಿ ಈ ಥರ ಎಲ್ಲ ಆಗಾಗ ಬರೋಕ್ಕೂ ಆಗಲ್ಲ. ಆಗಾಗ ಬರಬೇಕು ಅಂದರೆ ಮಕ್ಕಳನ್ನ ಕರ್ಕೊಂಡು ಓಡಾಡಬೇಕಂದ್ರೆ ಈ ಥರ ಹುಷಾರು ತಪ್ತಾರೆ. ಸೊ ಮನೆಗೆಲ್ಲ ಬಂದಿದ್ದಾದಮೇಲೆ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಕೂತಿದ್ರು. ಇನ್ನು ಯುಕ್ತ ಅವಳ ಪಾಡಿಗೆ ಅವಳು ಏನೇನೋ ಮಾತಾಡ್ತಾಯಿದ್ಲು. ಅಮ್ಮ ಟೀ ಕಾಫಿ ಎಲ್ಲ ಕೊಟ್ಟು ತಿಂಡಿಗೆ ರೆಡಿ ಮಾಡ್ತಾಯಿದ್ರು. ಹಾಯ್ ಸುಂಡಿ, ಹೇಗಿದ್ದೀರಾ? ಸುಂಡಿ ಮಾಡಿ ಸುಂಡಿ ಮಾಡಾಯ್ತು. ಇನ್ನು ಹಸ್ಬೆಂಡು ಕೂಡ ಹೊರಟರು. ಅದೇ ಹೇಳಿದ್ನಲ್ಲ, ಅವರು ಕೂಡ ಮಡಿಕೇರಿಗೆ ಹೋಗಬೇಕು. ಮಡಿಕೇರಿಯಲ್ಲಿ ಕೆಫೆ ಬೇರೆ ಇದೆಯಲ್ಲ, ತಮ್ಮ ಬೇರೆ ಒಬ್ಬರೇ ಇದ್ದಾರೆ ಅಂತ ಅಂದ್ಬಿಟ್ಟು, ಸೊ ದೀಪಾವಳಿಗೆ ಹಾಗೆ ಪೂಜೆಗೆ ಹೋದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಹೊರಟರು. ಇನ್ನು ಅಪ್ಪ ಪೂಜೆ ಮಾಡ್ತಾಯಿದ್ರು, ಯುಕ್ತನೂ ಅಷ್ಟೇ ಪೂಜಾಯ ರಾಘವೇಂದ್ರಾಯ ಅಂತ ಅಂದ್ಬಿಟ್ಟು ಶ್ಲೋಕ ಬೇರೆ ಹೇಳ್ತಿದ್ಲು. ಸೊ ಅವರಿಬ್ಬರದೊಂದಾಗಿ ಕ್ಲಿಪ್ಪಿಂಗ್ಸ್ ಮಾಡಿದೆ. ಇನ್ನು ಅಮ್ಮ ಚಿಕನ್ ತರಿಸಿದ್ರು, ಚಿಕನ್ ಫ್ರೈ ಅಪ್ಪ ಚಿಕನ್ ತೊಗೊಬಂದು ಕೊಟ್ಟರು. ಸೊ ಹಂಗೆ ಮಗಳು ಬಂದಿದ್ದಾರೆ ಅಂತ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅಲ್ವಾ ಮನೆಯಲ್ಲಿ ಅಂತ ಮಾಡೋದು. ಇನ್ನು ನೆಕ್ಸ್ಟು ನಾವು ಮಧ್ಯಾಹ್ನದಂಗೆ ಕಂಪ್ಲೀಟಾಗಿ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿದ್ವಿ. ಬಟ್ ಯುಕ್ತನಿಗೆ ಕೆಮ್ಮಿತ್ತು. ಈ ಕಾರಣದಿಂದಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಸ್ಪಿಟಲ್ಗೂ ತೋರಿಸಿದ್ವಿ, ಶಿರಾಪ್ ಎಲ್ಲ ತೊಗೊಂಡು ಬಂದ್ವಿ. ಅಂದರೂ ಸಿಕ್ಕಾಪಟ್ಟೆ ನೈಟೆಲ್ಲ ಕೆಮ್ತಾನೇ ಇದ್ಲು, ಅಷ್ಟು ಕಂಟಿನ್ಯೂಸ್ ಕೆಮ್ಮಿದ್ದಾಳೆ ಅವಳು. ನೋಡುವಾಗ ನಮಗೆ ಬೇಜಾರಾಗೋಗ್ಬಿಟ್ಟಿದೆ, ಡಸ್ಟು ಧೂಳು ಅಲರ್ಜಿಯಿಂದಾಗಿ ಈ ಥರ ಎಲ್ಲ ಆಗಿದೆ. ಸೊ ಅದಕ್ಕೆ ಇವತ್ತು ಮತ್ತೆ ಒಂದು ನೆಬ್ಯುಲೈಸರ್ ಕೊಡ್ಸೋಣ ಅವಳಿಗೆ, ಆವಾಗ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಸೊ ಅಮ್ಮನ ಜೊತೆ ಸಂಜೆ ಎಲ್ಲ ಬಟ್ಟೆ ಶಾಪಿಂಗ್ ಎಲ್ಲ ಹೋಗಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ನೈಟು ಅಪ್ಪ ಊಟ ತಂದಿದ್ರು, ಹೊರಗಡೆಯಿಂದನೇ ತಂದಿದ್ರು. ಇನ್ನು ಅಮ್ಮ ನಾನು ಬರೋಷ್ಟರಲ್ಲಿ ಲೇಟಾಗಿತ್ತು, ಹಾಗಾಗಿ ಪಾರಿಜಾತ ಪುಷ್ಪ ಇದೆ. ಚೆನ್ನಾಗಿತ್ತಲ್ಲ, ಗಿಡದಲ್ಲಿ ಬಿಟ್ಟಿರೋದ. ಅಪ್ಪ ಕೊಡು, ಅಪ್ಪಗೆ. ಅವಳು ಇಡಬೇಕು ಅಂತ ಇದನಾ. ಹೊಟ್ರಪ್ಪ, ಬಾಯ್ ಬಾಯ್. ಇಲ್ಲಿ ಬಾಯ್ ಬಾಯ್. ಹ್ಯಾಪಿ ಹ್ಯಾಪಿ ಇವತ್ತು ನಮ್ಮಪ್ಪ ಫುಲ್ಲು. ಯುಕ್ತ ಇಲ್ಲಿ ಅಪ್ಪಗೆ ಬಾಯ್ ಹೇಳು. ಅಪ್ಪ ಟಾಟಾ, ಬಾಯ್ ಅಪ್ಪ. ಆಯ್ತು ಎನ್ನು, ಆಯ್ತು ಅಂದ್ಲು.